ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿಯ ಜಲಮಾಲಿನ್ಯ ಸಂರಕ್ಷಣೆ ಅಧ್ಯಾಯದ ಕುರಿತಾದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ಯೋಜನೆ ಆಧಾರಿತ ಕಲಿಕೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ಜಲಮಾಲಿನ್ಯ ಮತ್ತು ಅದರಿಂದಾಗುವ ಪರಿಣಾಮಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವಾಗ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ, ಸಹಭಾಗಿತ್ವ ಮತ್ತು ಸಂವಹನದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ PBL ಹೇಗೆ ಬೆಳೆಸುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ PBL ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. ಈ PBL ನಾವು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನಮ್ಮ ದೇಹವು ನಿರ್ಜಲೀಕರಣಗೊಂಡಂತೆ ಭಾಸವಾಗುತ್ತದೆ ಏಕೆ ಎಂಬ ಅನ್ವೇಷಕ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಉಂಟುಮಾಡಿ ಅವರನ್ನು ಅವಲೋಕಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ಆರಂಭದಿಂದಲೇ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊದಲ ಚಟುವಟಿಕೆಯನ್ನು ನೀಡಿರುವ ಕಥೆಯನ್ನು ಓದುವ ಮೂಲಕ ಶುರು ಮಾಡುತ್ತಾರೆ. ನಂತರ ವಿದ್ಯಾರ್ಥಿಗಳಿಗೆ ಜಲಮಾಲಿನ್ಯದ ಬಗ್ಗೆ ವಿವರಿಸಲು ಪೋಸ್ಟರ್ ತಯಾರಿಸಲು ಮಾರ್ಗದರ್ಶನ ನೀಡಿ. ಜಲಮಾಲಿನ್ಯದ ಕಾರಣಗಳಾದ ಬಟ್ಟೆಗಳನ್ನು ಒಗೆಯುವುದು, ಕಾರ್ಖಾನೆಗಳ ತ್ಯಾಜ್ಯ, ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು ಇತ್ಯಾದಿಗಳ ಬಗ್ಗೆ ಸುಳುಹುಗಳನ್ನು ನೀಡಬಹುದು. ಹಾಗೆಯೇ ಜಲಮಾಲಿನ್ಯವನ್ನು ಹೇಗೆ ತಡೆಗಟ್ಟಬಹುದು ಎಂಬ ಘೋಷಣೆಗಳನ್ನು ಪೋಸ್ಟರ್ನಲ್ಲಿ ಸೇರಿಸಲು ತಿಳಿಸಿ. ವಿದ್ಯಾರ್ಥಿಗಳು ಪೋಸ್ಟರ್ ಅನ್ನು ಸೃಜಿಸುವಾಗ ಅವರ ಸೃಜನಶೀಲತೆಯನ್ನು ನಾವು ಗಮನಿಸಬಹುದು. ಹಾಗೆಯೇ ಜಲಮಾಲಿನ್ಯದ ಕಾರಣಗಳು ಮತ್ತು ಜಲಮಾಲಿನ್ಯವನ್ನು ತಡೆಗಟ್ಟಲು ಬರೆದ ಘೋಷಣೆಗಳನ್ನು ಪ್ರಸ್ತುತಪಡಿಸುವಾಗ ಅವರ ಸಂವಹನ ಕೌಶಲ್ಯವು ಬಲಗೊಳ್ಳುತ್ತದೆ. 2ನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀರಿನಿಂದ ಹರಡುವ ರೋಗಗಳ ಬಗ್ಗೆ ನೀಡಿರುವ ಕೋಷ್ಟಕವನ್ನು ಓದಲು ತಿಳಿಸಿ. ನಂತರ ಕೆಳಗೆ ನೀಡಲಾದ ಗದ್ಯಭಾಗವನ್ನು ಪೂರ್ಣಗೊಳಿಸಲು ಹೇಳಿ. ಇದು ಅವರಲ್ಲಿ ಮಾಹಿತಿಯನ್ನು ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಕೌಶಲ್ಯವನ್ನು ಬೆಳೆಸುತ್ತದೆ. ನಂತರ ಆ ಮಾಹಿತಿಯನ್ನು ಬಳಸಿ ಗದ್ಯಭಾಗವನ್ನು ಪೂರ್ಣಗೊಳಿಸುವಾಗ ಅವರ ಜ್ಞಾನದ ಅನ್ವಯ ಮತ್ತು ಸಂವಹನ ಕೌಶಲ್ಯಗಳು ವೃದ್ಧಿಯಾಗುತ್ತವೆ. 3ನೇ ಚಟುವಟಿಕೆಯು ವಿದ್ಯಾರ್ಥಿಗಳಿಗೆ ನೀಡಿರುವ ಸೂಚನೆಗಳನ್ನು ಅನುಸರಿಸಿ ಟಿವಿ ಶೆಫ್ನಂತೆ ORS ದ್ರಾವಣವನ್ನು ತಯಾರಿಸಲು ಮಾರ್ಗದರ್ಶನ ನೀಡಿ. ಗಮನಿಸಿ, ಈ ಚಟುವಟಿಕೆಯನ್ನು ಶಾಲೆಯಲ್ಲಿ ಅಥವಾ ಮನೆಗಳಲ್ಲಿ ಶಿಕ್ಷಕರ ಅಥವಾ ಪೋಷಕರ ಸರಿಯಾದ ಮಾರ್ಗದರ್ಶನದ ಅಡಿಯಲ್ಲಿ ಮಾಡಬಹುದು. ಸಾಧ್ಯವಾದರೆ ORS ಸಿದ್ಧಪಡಿಸುತ್ತಿರುವುದನ್ನು ವಿಡಿಯೋ ಮಾಡಲು ಪ್ರಯತ್ನಿಸಿ. ಈ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಪ್ರಕ್ರಿಯೆಯನ್ನು ವಿವರಿಸುತ್ತಾ ಮಾಡುವುದರಿಂದ ಅವರ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಬೆಳೆಯುತ್ತದೆ. ಈ ಚಟುವಟಿಕೆಯು ಸಹಭಾಗಿತ್ವ ಕೌಶಲ್ಯವನ್ನು ಬೆಳೆಸಲು ಉತ್ತಮ ಅವಕಾಶವಾಗಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಹಪಾಠಿಗಳ ಸಹಯೋಗದಿಂದ ಕೆಲಸ ಮಾಡುತ್ತಾರೆ. ಮನೆಯಲ್ಲಿ ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಪೋಷಕರೊಂದಿಗೆ ಚರ್ಚಿಸಿ ಅವರ ಸಹಾಯ ಪಡೆಯುವ ಮೂಲಕ ಸಹಭಾಗಿತ್ವ ಕೌಶಲ್ಯವು ಬೆಳೆಯುತ್ತದೆ. ನಂತರ ವಿದ್ಯಾರ್ಥಿಗಳಿಗೆ ORS ಅನ್ನು ಸಿದ್ಧಪಡಿಸುವಾಗ ಅನುಸರಿಸಿದ ಹಂತಗಳನ್ನು ಬರೆಯಲು ಅಥವಾ ಹಂತಗಳ ಹರಿವು ನಕ್ಷೆಯನ್ನು ಬಿಡಿಸಲು ತಿಳಿಸಿ. ವಿದ್ಯಾರ್ಥಿಗಳು ಅನುಸರಿಸಿದ ಹಂತಗಳನ್ನು ಬರವಣಿಗೆ ಅಥವಾ ಹರಿವು ನಕ್ಷೆಯ ಮೂಲಕ ವ್ಯಕ್ತಪಡಿಸುವಾಗ ಅವರ ಸಂವಹನ ಕೌಶಲ್ಯವು ವೃದ್ಧಿಯಾಗುತ್ತದೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂತಿರುಗಿ PBLನಿಂದ ತಾವು ಕಲಿತ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ಇಲ್ಲಿ ನೀಡಿದ್ದೇವೆ. ನಮಗೆ ಅನಾರೋಗ್ಯ ಇದ್ದಾಗ ನಮ್ಮ ದೇಹವು ತಂಪಾಗಲು ಮತ್ತು ರೋಗಾಣುಗಳ ವಿರುದ್ಧ ಹೋರಾಡಲು ಹೆಚ್ಚು ನೀರನ್ನು ಉಪಯೋಗಿಸಿಕೊಳ್ಳುತ್ತದೆ. ಆದ್ದರಿಂದ ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಮ್ಮ ದೇಹವು ನಿರ್ಜಲೀಕರಣಗೊಂಡಂತೆ ಭಾಸವಾಗುತ್ತದೆ. ಈಗ ಬರುವುದು ನನ್ನ ಕಲ್ಪನೆ, ನನ್ನ ರಚನೆ ವಿಭಾಗ. ಈ ಜಾಗವು ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಕಲಿಕೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ನನ್ನ ಕಲಿಕೆಯಲ್ಲಿ ಕುಡಿಯುವ ಮೊದಲು ನೀರನ್ನು ಕುದಿಸುವುದರಿಂದ ರೋಗಾಣುಗಳು ಸಾಯುತ್ತವೆ ಮತ್ತು ಕುತೂಹಲ ಮೂಡಿಸಿದ ಪ್ರಶ್ನೆಗಳಲ್ಲಿ ನೀರಿಗೆ ರೋಗಾಣುಗಳು ಹೇಗೆ ಸೇರುತ್ತವೆ ಎಂಬಂತಹ ಹೊಸ ಪ್ರಶ್ನೆಗಳನ್ನು ಬರೆದುಕೊಳ್ಳುತ್ತಾರೆ. ಇದು PBL ಹೇಗೆ ಕುತೂಹಲಕ್ಕೆ ಪ್ರೇರಣೆ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಕೊನೆಯದಾಗಿ 10 ಸ್ವಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತವೆ. ಈ ಕಲಿಕಾ ಚಕ್ರವು
ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು PBLಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು PBL ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.